ಓಂ ವೀರಭದ್ರಾಯ ನಮಃ. ನಮ್ಮ ಮನುಷ್ಯನ ಜೀವನದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಸಾಮಾನ್ಯವಾಗಿ ಪ್ರತಿಶಃ 80% ಜನ ಎಲ್ಲರೂ ಕೂಡ ನಾವು ಎಷ್ಟೇ ಇದಾದರೂ ಕೂಡ ಎಲ್ಲೋ ಒಂದು ಕಡೆ ಸಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಸಾಲ ಬಾಧೆ, ಮನೆ ಕಟ್ಟೋದು ಇರ್ಬೋದು, ವಿವಾಹದ್ದಿರ್ಬೋದು, ಅಥವಾ ಯಾವುದೋ ಕಾರ್ಯಗಳಿರ್ಬೋದು, ಅಥವಾ ಯಾರಿಗಾದರೂ ಕೊಡಿಸಿದ್ದಿರ್ಬೋದು. ಸಾಲ ಬಾಧೆಗೆ ಸಿಕ್ಕಾಕೊಂಡಾಗ ನಮ್ಮ ಸಂಪಾದನೆಗೂ ನಮಗೆ ಬರ್ತಕ್ಕಂತಹ ಸಂಪಾದನೆ ಮತ್ತು ಇದನ್ನು ಗಮನಿಸಿ ನೋಡೋಕೆ ಹೋದಾಗ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಸಾಲ ಬಾಧೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ಸಾಲ ಬಾಧೆ ಏನೇ ಕಷ್ಟಪಟ್ಟರು ಆ ಸಾಲ ತೀರ್ತಾ ಇರೋದಿಲ್ಲ. ಎಷ್ಟೋ ಸರಿ ಮನೆ ಕಟ್ಟಕ್ಕೆ ಹೋದಾಗ ಬರೀ ಇಂಟ್ರೆಸ್ಟ್ಗೆ ಹೊಟ್ಟಾಗ್ತಾ ಇರುತ್ತೆ, ಬಡ್ಡಿಗೆ ಹೊಟ್ಟಾಗ್ತಾ ಇರುತ್ತೆ. ಈ ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಏನಾದರೂ ತಂತ್ರ ಇದೆಯಾ, ಏನಾದರೂ ಒಳ್ಳೆಯ ಸುದ್ದಿ ಇದೆಯಾ, ಏನಾದರೂ ಮಾರ್ಗ ಇದೆಯಾ ಅಂತಕ್ಕಂಥದ್ದನ್ನು ಗಮನಿಸಿ ನೋಡೋಕೆ ಹೋದಾಗ ನಮ್ಮ ಸನಾತನ ಧರ್ಮದಲ್ಲಿ ಹಿಂದಿನಿಂದಲೂ ಕೂಡ, ಪುರಾತನದಿಂದಲೂ ಕೂಡ ಕೆಲವೊಂದು ಪದ್ಧತಿಗಳಿಗೆ ಅನುಸಾರವಾಗಿ ಸಾಲದಿಂದ ಮುಕ್ತಿಯನ್ನು ಪಡೆಯೋದು, ಅಥವಾ ಸಾಲದಿಂದ ಆಚೆ ಬರ್ತಕ್ಕಂಥದ್ದು, ಅಥವಾ ಸಾಲ ಇರ್ತಕ್ಕಂಥದ್ದು, ಅಥವಾ ಸಾಲ ಕೊಟ್ಟಿರ್ತಕ್ಕಂಥದ್ದು. ಸಾಲ ಇದೆ ನಮಗೆ, ಅಥವಾ ಸಾಲ ಕೊಟ್ಟಿದ್ದೀವಿ, ಇವೆರಡರಿಂದ ಮುಕ್ತರಾಗಬೇಕು. ನಮಗೆ ಬರಬೇಕಾಗಿರೋದು ಸಾಲ ಬರಬೇಕು, ಕೊಡಬೇಕಾಗಿರೋದು ಕೊಡಬೇಕು. ಇವೆರಡಕ್ಕೂ ಕೂಡ ಒಂದು ಸೂಕ್ಷ್ಮವಾದ ಮಾರ್ಗ ಯಾವುದಿದೆ ಅದನ್ನು ಗಮನಿಸಿ ನೋಡೋಕೆ ಹೋದಾಗ ನಾವು ಪೂಜೆ ಮಾಡ್ತೀವಿ, ಪ್ರತಿನಿತ್ಯ ದಾನ ಧರ್ಮಗಳು ಮಾಡ್ತೀವಿ, ಎಲ್ಲವೂ ದಿನಚರ್ಯಗಳಲ್ಲಿ ಕರೆಕ್ಟಾಗಿದ್ದರೂ ಕೂಡ ನಮಗೆ ಜನ ಕೊಡ್ತಾ ಇಲ್ಲ, ನಾವು ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಇದನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಇದಕ್ಕೆ ಬಹು ಸೂಕ್ಷ್ಮವಾಗಿ, ಬಹು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ತಂತ್ರ ಇದೆ. ಆ ಸಣ್ಣ ತಂತ್ರ ಯಾವುದು ಅಂದರೆ, ನೀವು ದಿನವೂ ಸಹ ಮಾಡ್ತಕ್ಕಂಥ ಪೂಜೆಗಳನ್ನು ಯಥಾವಿಧಿಯಾಗಿ ಅದೇ ರೀತಿ ಮಾಡ್ಕೊಂಡೋಗಿ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೂ ಕೂಡ ನಿಮ್ಮ ದೇವರ ಗುಡಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ತಾಮ್ರದ ತಟ್ಟೆ, ಚಿಕ್ಕದಾಗಿರ್ತಕ್ಕಂಥ ಒಂದು ತಾಮ್ರದ ಹೊಸ ತಟ್ಟೆಯನ್ನು ತಗೊಂಡು, ಆ ಹೊಸ ತಟ್ಟೆಯಲ್ಲಿ 3 ರೀತಿಯ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಆದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಾರ್ದು, ಅರಳಿ ಎಣ್ಣೆ ಯೂಸ್ ಮಾಡಬಾರ್ದು. ಆ ತಟ್ಟೆಯಲ್ಲಿ ಆ ಒಂದು ತಾಮ್ರದ ತಟ್ಟೆಯಲ್ಲಿ 3 ರೀತಿಯ ಎಣ್ಣೆಯನ್ನು ಹಾಕಿ, ಆ ಎಣ್ಣೆಯಲ್ಲಿ ನಾವು 4 ಕಡೆ 2 ಬತ್ತಿಗಳನ್ನು ಆ ತಾಮ್ರದ ತಟ್ಟೆಯಲ್ಲಿಟ್ಟು, ಆ ಬತ್ತಿಗಳಿಗೆ ಕುಂಕುಮ ಲೇಪನ ಮಾಡಿ, ಬತ್ತಿಗಳನ್ನು ಕುಂಕುಮ ರೀತಿಯಾಗಿ ಅದಕ್ಕೆ ಆ ಕುಂಕುಮವನ್ನು ಹೊರಿಸಿ ಬತ್ತಿಗಳನ್ನು ಕುಂಕುಮ ಲೇಪನ ಮಾಡಿ 4 ದಿಕ್ಕುಗಳಿಗೆ ಇರೋ ರೀತಿ ಆ 2 ಬತ್ತಿಗಳನ್ನು ಇಟ್ಟು ಆ ತಾಮ್ರದ ತಟ್ಟೆಯಲ್ಲಿ ನೀವು 3 ರೀತಿಯ ಎಣ್ಣೆಯನ್ನು ಹಾಕಿ, ಅದು ಅಕ್ಕಿಯ ಮೇಲೆ ಒಂದು ಎಲೆ ತಗೊಂಡು ಅಥವಾ ಅಕ್ಕಿಯ ಮೇಲೆ ಆ ತಟ್ಟೆಯನ್ನು ಇಟ್ಟು, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನೀವು ಆ ದೀಪಗಳನ್ನು ಹಚ್ಚಿ, ಓಂ ಕಾರ್ತ್ರವೀರ್ಯಾರ್ಜುನಾಯ ನಮಃ, ಓಂ ಕಾರ್ತ್ರವೀರ್ಯಾರ್ಜುನಾಯ ನಮಃ, ಓಂ ಕಾರ್ತ್ರವೀರ್ಯಾರ್ಜುನಾಯ ನಮಃ ಈ ಮಂತ್ರವನ್ನು 9 ಬಾರಿ ಜಪ ಮಾಡಿ, ಈ ರೀತಿಯಾಗಿ ಆ ಮನೆಯಲ್ಲಿ 9 ದಿನ ಹಚ್ಚಿ ಆ ಅಕ್ಕಿಯನ್ನು ಮನೆಗೆ ಉಪಯೋಗಿಸ್ಕೊಂಡು, ಆ ಒಂದು ತಾಮ್ರದ ತಟ್ಟೆ, ಆ ದೀಪ ಅಲ್ಲಿರ್ತಕ್ಕಂಥದ್ದನ್ನು ತುಳಿದೇ ಇರತಕ್ಕಂಥ ಆ ತಾಮ್ರದ ತಟ್ಟೆಯನ್ನು ಉಳಿಸ್ಕೊಂಡು ಆ ದೀಪ ಬತ್ತಿಗಳನ್ನು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಿದ್ದೆ ಆದರೆ ಸಾಲದ ಬಾಧೆ ತೀರುತ್ತೆ, ಸಾಲ ಕೊಡೋರು ವಾಪಸ್ ಕೊಡ್ತಾರೆ. 9 ದಿನ ಶ್ರದ್ಧಾಭಕ್ತಿಗಳಿಂದ ಪ್ರಾರಂಭ ಮಾಡಬೇಕು, 9 ದಿನ ಮಾಡಬೇಕು. 9 ದಿನ ಎಲ್ಲೋ ಒಂದು ಕಡೆ ನೀವು ವಿಶೇಷವಾಗಿ ಆಹಾರ ಪದ್ಧತಿಯಲ್ಲಿ ನಿಯಮಗಳಿರಬೇಕು. 9 ದಿನ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಬ್ರಹ್ಮಚರ್ಯನ್ನು ಪಾಲಿಸ್ಕೊಂಡು ಮಾಡಿದ್ದೆ ಆದರೆ ತಪ್ಪದೆ 4 ಕಡೆ ಇರೋ ರೀತಿ 2 ಬತ್ತಿ ಹಚ್ಚಿ ಕುಂಕುಮ ಲೇಪನ ಮಾಡಿ, ಆ ಕುಂಕುಮ ಬತ್ತಿಗಳಿಗೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಸಾಲ ಬಾಧೆ ತೀರುತ್ತೆ, ಶುಭನೂ ಆಗುತ್ತೆ, ಒಳ್ಳೆಯದಾಗುತ್ತೆ. ಶುಭಂ ಭವತು.